ಹಾಗೂ ಅಷ್ಟೇ ಟೇಸ್ಟಿಯಾದ ಹೋಟೆಲ್ ಶೈಲಿಯ ಬಿರಿಯಾನಿ ಗ್ರೇವಿ ಹೇಗೆ ಮಾಡೋದಂತ ಇವತ್ತು ತಿಳಿಸಿಕೊಡ್ತಾ ಇದ್ದೇನೆ. ಇದನ್ನು ನೀವು ಪಲಾವ್, ಕುಷ್ಕ, ಚಪಾತಿ, ಪರೋಟ, ಗೀ ರೈಸ್ ಯಾವುದರ ಜೊತೆಗೆ ಬೇಕಾದರೂ ಸರ್ವ್ ಮಾಡ್ಬೋದು. ರುಚಿಯಂತೂ ಎಕ್ಸಲೆಂಟ್ ಆಗಿರ್ತದೆ. ಸಿಂಪಲ್ ಆದ ಈ ಗ್ರೇವಿ ಮನೆಯಲ್ಲೇ ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ಇಲ್ಲಿ ತೆಗೆದುಕೊಂಡು ಅದರಲ್ಲಿ ಒಂದು 1/4 ಒಣ ಕೊಬ್ಬರಿಯ ತುಂಡನ್ನು ಸೇರಿಸಿದ್ದೇನೆ. ಜೊತೆಗೆ ಒಂದು 2 ಸ್ಪೂನಷ್ಟು ಹುರಿಗಡಲೆ ಬೀಜ, 2 ಪೀಸ್ ಚಕ್ಕೆ, ಒಂದು 5 ಲವಂಗ, 4 ಏಲಕ್ಕಿ, ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ ಇವಿಷ್ಟನ್ನು ಸೇರಿಸಿ ನೀರು ಹಾಕದೆ ನಾವಿದನ್ನು ತರಿತರಿಯಾಗಿ ರುಬ್ಬಬೇಕು. ನೀರು ಸೇರಿಸಿದರೆ ಇದೆಯಲ್ಲ ಕೊಬ್ಬರಿ ಗ್ರೈಂಡ್ ಆಗೋದಿಲ್ಲ. ನೀವು ಒಂದು ವೇಳೆ ಹಸಿ ತೆಂಗಿನಕಾಯಿ ತೆಗೆದುಕೊಳ್ಳೋದಾದರೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ನಂತರ ಸೇರಿಸಿ. ನೋಡಿ, ಈ ರೀತಿ ನಾನು ಇದನ್ನು ಹುಡಿ ಮಾಡಿಟ್ಟಿದ್ದೇನೆ. ಈಗ ಇದರಲ್ಲಿ ಒಂದು 10 ಬೆಳ್ಳುಳ್ಳಿದು ಎಸಳು ಸಿಪ್ಪೆ ತೆಗೆದಿದ್ದೇನೆ. ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಅರ್ಧ ಹಿಡಿ ಪುದೀನ ಸೊಪ್ಪಿನ ಎಲೆ ಹಾಗೂ ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಚೆನ್ನಾಗಿ ತೊಳೆದು ಸೇರಿಸುವ. ಜೊತೆಗೆ ಒಂದು ಟೊಮೆಟೊವನ್ನು ಸಹ ಸೇರಿಸಿದ್ದೇನೆ. ಅಗತ್ಯಕ್ಕೆ ಬೇಕಾದಷ್ಟೇ ನೀರನ್ನು ಸೇರಿಸಿ ಫೈನಾಗಿ ಇದನ್ನು ರುಬ್ಬಬೇಕು. ಇಲ್ಲಿ ಮಸಾಲೆ ನೋಡಿ ಈ ರೀತಿಯಲ್ಲಿ ನುಣ್ಣಗೆ ರುಬ್ಬಿಟ್ಟಿದ್ದೇನೆ. ನೆಕ್ಸ್ಟ್ ಈಗ ಇದರ ಮುಂದಿನ ತಯಾರಿಗೆ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ. ಎಣ್ಣೆ ಇಲ್ಲಿ ಬಿಸಿಯಾಗಿದೆ. ಈಗ ಇದರಲ್ಲಿ ಕೆಲವು ಹಿಡಿ ಗರಂ ಮಸಾಲೆಯನ್ನು ಸೇರಿಸಬೇಕು. 3 ದಾಲ್ಚಿನ್ನಿದು ತುಂಡು, 3 ಲವಂಗ, 3 ಏಲಕ್ಕಿಯನ್ನು ಸೇರಿಸುವ. ಜೊತೆಗೆ ಒಂದು 2 ಪಲಾವ್ ಎಲೆ ಹಾಗೂ ಸ್ವಲ್ಪ ಕರಿಬೇವಿನ ಎಲೆಯನ್ನು ಸಹ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ಅರ್ಧ ನಿಮಿಷ ನಾವು ಹುರಿಬೇಕು. ಇಷ್ಟು ಹುರಿದಾಗುವಾಗ ಇದರಲ್ಲಿ ನಾವು ಆಗಲೇ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸುವ. ಒಂದು ಅರ್ಧ ಕಪ್ ನೀರನ್ನು ಮಸಾಲೆ ರುಬ್ಬಿದ ಮಿಕ್ಸಿ ಜಾರಲ್ಲೇ ಸೇರಿಸಿ ಅದನ್ನು ಸಹ ಸೇರಿಸಬೇಕು. ಒಳ್ಳೆ ಮಾಡಿ ಈ ಮಸಾಲೆಯನ್ನು ಈ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಫ್ರೈ ಮಾಡಿದಷ್ಟು ಇದೆಯಲ್ಲ ಈ ಗ್ರೇವಿ ಒಳ್ಳೆ ಟೇಸ್ಟ್ ಬರ್ತದೆ. ಸ್ವಲ್ಪ ಲೈಟಾಗಿ ಕಲರ್ ಸಹ ಚೇಂಜ್ ಆಗಬೇಕು. ಈಗ ಇದರಲ್ಲಿ ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿ, 1.5 ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಸೇರಿಸಿದ್ದೇನೆ. ಲೋ ಫ್ಲೇಮಲ್ಲಿ ಇದನ್ನು 1 ರಿಂದ 2 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ತಳ ಹತ್ತದೆ ನಾವು ಇದನ್ನು ಫ್ರೈ ಮಾಡಬೇಕು. ಇಲ್ಲಿ ನೀರಿನ ಅಂಶ ಸಾಧಾರಣ ಡ್ರೈ ಆಗಿದೆ. ಈಗ ಇದರಲ್ಲಿ 1.5 ರಿಂದ 2 ಕಪ್ಪಷ್ಟು ನೀರನ್ನು ಸೇರಿಸುವ. ಗ್ರೇವಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸುವ ಹಾಗೂ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಳ್ಳೆ ಮಾಡಿ ಕುದಿಸಬೇಕು. ಮೀಡಿಯಂ ಫ್ಲೇಮಲ್ಲಿ ಇದು ಚೆನ್ನಾಗಿ ಕುದಿಬೇಕು. ಈಗ ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ಈ ಗ್ರೇವಿಗೆ ಕುದಿ ಬಂದಿದೆ. ಒಳ್ಳೆ ಕುದಿಸಿದ್ದೇನೆ. ಒಂದು ವೇಳೆ ನೀವು ಇದನ್ನು ಚಪಾತಿ, ಪೂರಿ ಅಥವಾ ಪರೋಟ ಜೊತೆಗೆ ಸರ್ವ್ ಮಾಡೋದಾದರೆ ಈ ಗ್ರೇವಿ ಇದೆಯಲ್ಲ ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರ್ತದೆ. ಬಿರಿಯಾನಿ, ಕುಷ್ಕ, ಪಲಾವ್, ಗೀ ರೈಸ್ ಇದರ ಜೊತೆ ಸರ್ವ್ ಮಾಡೋದಾದರೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿರ್ತದೆ. ಈಗ ಇದರಲ್ಲಿ 1 ಸ್ಪೂನಷ್ಟು ಕಸೂರಿ ಮೇಥಿ ಕೈಯಿಂದ ಸ್ವಲ್ಪ ಕ್ರಷ್ ಮಾಡಿ ಸೇರಿಸುವ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಎಲೆಗಳನ್ನು ಮಾತ್ರ ಸಣ್ಣಗೆ ಹೆಚ್ಚಿಟ್ಟು ಅದನ್ನು ಸಹ ಸೇರಿಸಬೇಕು. 2-3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಫ್ಲೇಮನ್ನು ಆಫ್ ಮಾಡುವ. ತಣ್ಣದ ನಂತರ ಇದೆಯಲ್ಲ ಇದು ಇನ್ನೂ ಸಹ ಗಟ್ಟಿ ಆಗ್ತದೆ. ಹಾಗಾಗಿ ಜಾಸ್ತಿ ನೀರನ್ನು ಸೇರಿಸಿದರೆ ಅಷ್ಟು ಚೆನ್ನಾಗಿರುವುದಿಲ್ಲ. ಈಗ ನೋಡಿ ತಣ್ಣದಿದೆ. ಈ ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟ್ ಆಗಿದೆ. ಇದಕ್ಕಿಂತ ಜಾಸ್ತಿ ಗಟ್ಟಿ ಇರಬಾರ್ದು, ತುಂಬ ತೆಳ್ಳಗೆ ನೀರಾಗಿ ಸಹ ನಾವು ಇದನ್ನು ಮಾಡಬಾರ್ದು. ರುಚಿಯಾದ ಬಿರಿಯಾನಿ ಗ್ರೇವಿ ನೋಡಿ ಇಲ್ಲಿ ಸರ್ವಿಂಗಿಗೆ ರೆಡಿಯಾಗಿದೆ. ಹಿಂದಿನ ವಿಡಿಯೋದಲ್ಲಿ ಕುಷ್ಕ ಹೇಗೆ ಮಾಡೋದಂತ ವಿಡಿಯೋವನ್ನು ಶೇರ್ ಮಾಡಿದ್ದೇನೆ. ಅದರ ಜೊತೆ ಇದು ತುಂಬ ಚೆನ್ನಾಗಿ ಆಗ್ತದೆ. ಇವತ್ತಿದ್ದನ್ನಿಲ್ಲಿ ನಾನು ಗೀ ರೈಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಈ ಬಿರಿಯಾನಿ ಗ್ರೇವಿ ರೆಸಿಪಿ ಇಷ್ಟವಾಗಿರ್ಬೋದಂತ ಎಣಿಸ್ತೇನೆ. ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ಲೀಸ್ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಫ್ರೆಂಡ್ಸ್ ಜೊತೆಗೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.